ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ಸಂಚಿತ್ ಅವರ ವಾಯ್ಸ್ ಆ್ಯಕ್ಟಿಂಗ್ ಓವರ್ ಸೂಪರ್ ಆಗಿದೆ. ಅದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಆ್ಯಂಡ್ ಗುಡ್ ಲಕ್ ಟು ದ ಟೀಮ್. ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಸ್, ಪರ್ಫೆಕ್ಟ್. ಫಿಲ್ಮ್ ಇಂಡಸ್ಟ್ರಿಗೆ ಮತ್ತೊಬ್ಬರು ಸುದೀಪ್ ಸಿಕ್ಕಿದ್ರು ಅಂತಾನೆ ಹೇಳ್ಬೋದು. ಪರ್ಫೆಕ್ಟ್. ತುಂಬ ಚೆನ್ನಾಗಿದೆ ಮೂವಿ. ತುಂಬ ಚೆನ್ನಾಗಿದೆ. ಒಳ್ಳೆ ಸ್ಟೋರಿ, ಒಳ್ಳೆ ಆ್ಯಕ್ಟಿಂಗ್. ಪ್ರತಿಯೊಬ್ಬರು ಕೂಡ ಅವ್ರು ಬೆಸ್ಟ್ ಕೊಟ್ಟಿದ್ದಾರೆ. ಸೂಪರ್ ಆ್ಯಕ್ಟಿಂಗ್. ಚೆನ್ನಾಗಿದೆ ಮೂವಿ. ಎಲ್ಲ ಇಷ್ಟ ಆಯ್ತು. ಪ್ರತಿಯೊಂದು ಸೀನು, ಡೈಲಾಗ್ ಹೊಸಬ್ರು ಅನ್ಸೋದೇ ಇಲ್ಲ. ಹೊಸಬ್ರು ಅಂತ ಅನ್ಸೋದೇ ಇಲ್ಲ ಮೂವಿಯಲ್ಲಿ. ತುಂಬ ಚೆನ್ನಾಗಿದೆ. 100% ಒಂದ್ಸತಿ ನೋಡ್ಬೋದು. ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ನೈಸ್ ಮೂವಿ. ಒಳ್ಳೆ ಮೂವಿ, ಒಳ್ಳೆ ಪಿಕ್ಚರ್ ಇದೆ ಸರ್ಗೆ. ಸಂಚಿತ್ ಸರ್ ಮುಂದೊಂದು ದಿನ ಚೆನ್ನಾಗಿ ಬೆಳೀತಾರೆ. ಒಳ್ಳೆ ಮೂವಿ, ಒಳ್ಳೆ ಇದೆ. ಎಲ್ಲರೂ ಬಂದು ನೋಡಿ. ಕನ್ನಡ ಸಿನಿಮಾ ಬೇಯಿಸಿ, ಕನ್ನಡ ಸಿನಿಮಾ ಉಳಿಸಿ ಅಷ್ಟೇ. ಚೆನ್ನಾಗಿದೆ ಮೂವಿ. ಜೂನಿಯರ್ ಕಿಚ್ಚ ಬಾಸ್. ಇಟ್ಸ್ ಗುಡ್. ಇಟ್ಸ್ ಅಮೇಜಿಂಗ್. ಇಟ್ಸ್ ಗುಡ್. ಹಿ ಈಸ್ ರಿಯಲಿ ಗುಡ್. ಚೆನ್ನಾಗಿದೆ ಸರ್. ಹೊಸ ತಳಿ ಬಂದಾಯಿತು ಫಿಲಮ್ ಇಂಡಸ್ಟ್ರಿಗೆ. ನಮ್ಮ ಭಾಷೆ ನೋಡ್ದಂಗಾಯಿತು. ಮೂವಿ ಪರವಾಗಿಲ್ಲ, ಚೆನ್ನಾಗಿತ್ತು. ಆ್ಯಕ್ಚುಲಿ ನಾನು ಕಿಚ್ಚ ಸುದೀಪ್ ಸರ್ನ ನೋಡೋಕೆ ಬಂದಿರೋದು. ಮೂವಿ ನಾನು ಫುಲ್ ನೋಡಿಲ್ಲ, ಬಂದಿದೆ ಇಂಟರ್ವಲಲ್ಲಿ. ಸೊ ಚೆನ್ನಾಗಿದೆ, ಪರವಾಗಿಲ್ಲ. ಚೆನ್ನಾಗಿದೆ ಸರ್. ಫಸ್ಟ್ ಮೂವಿ ಅಂತ ಅನ್ಸಲ್ಲ ಸರ್ದು. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇನ್ನೊಂದು ಸರಿ ನೋಡ್ಬೋದು ಸರ್. ಚೆನ್ನಾಗಿದೆ, ಇಷ್ಟ ಆಯಿತು. ನಂಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ತುಂಬ ಚೆನ್ನಾಗಿತ್ತು. ಮನಿ ಅದೇ ಮೋಟಿವ್ ಆಗಿದೆ. ಮನಿಯಿಂದ ಹೋದ್ರೆ ಯಾವ ರೀತಿ ಇರುತ್ತೆ ಏನು ಅಂತ ಒಂದು ತೋರಿಸಿದ್ದಾರೆ. ಬ್ಯಾಡ್ ಆಕ್ಟಿವಿಟೀಸ್ಗೆ ಕೈ ಹಾಕಿ ಈಗ ಶಾರ್ಟ್ ಕಟ್ ಅಲ್ಲಿ ಮನಿ ಮಾಡಕ್ ಹೋದ್ರೆ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದೊಂದು ತೋರಿಸಿದ್ದಾರೆ. ಆಕ್ಚುಲಿ ತುಂಬಾ ಆಕ್ಟಿವ್. ಸೆಕೆಂಡ್ ವರ್ಷನ್ ಆಫ್ ಸುದೀಪ್ ಸರ್ ಅಂತ ಅನ್ಸುತ್ತೆ. ಅದು ಸ್ವಲ್ಪ ಕಮ್ಮಿ ಆದ್ರೆ ಇನ್ನೂ ಒಳ್ಳೇದು. ಯಾಕೆಂದ್ರೆ ಇನ್ನು ಚಿಕ್ಕ ಚಿಕ್ಕ ಮಕ್ಕಳು ಕೂಡ ಅವ್ರ ಕೈಲೆಲ್ಲ ಸಿಗ್ತಾ ಇದೆ. ಸೊ ನಮಗೂ ಗೊತ್ತಾಗ್ತಿಲ್ಲ ಅದು ಎಲ್ಲಿಂದ ಬರ್ತಿದೆ ಅಂತ. ಸೊ ಬೆಟರ್ ಆಫ್ ಗೌರ್ಮೆಂಟ್ ಇದನ್ನ ಚೆನ್ನಾಗಿ ನಿಭಾಯಿಸ್ಕೊಂಡು ಕಂಡಿಡ್ಕೊಂಡು ಈಗ ಏನ್ ಜನರೇಷನ್ ಮಕ್ಕಳಿದ್ದಾರೆ ಹಾಳಾಗೋದನ್ನ ತಪ್ಪಿಸ್ಬೋದು. ಕನ್ನಡ ಫಿಲಂ ಇಂಡಸ್ಟ್ರಿಗೆ ಹೊಸ ಜನರೇಷನ್ಗೆ ಪ್ರಾಮಿಸಿಂಗ್ ನಾಯಕ ಸಿಗ್ತಾ ಅಂತ ಅನ್ಸುತ್ತೆ ಸಿನಿಮಾ ನೋಡಿ. ಹೌದು, ಇವಾಗ ಡೇ ಬೈ ಡೇ ಹೊಸೊಬ್ರು ಬರ್ತಾನೆ ಇದ್ದಾರೆ ಇಂಡಸ್ಟ್ರಿ ಫೀಲ್ಡ್ಗೆ. ಸೊ ಹಾಗಾಗಿ ಎಲ್ಲರಿಗೂ ಸಪೋರ್ಟ್ ಮಾಡ್ಬೇಕು. ಈಗ ಆಲ್ಮೋಸ್ಟ್ ಬೇರೆ ಲ್ಯಾಂಗ್ವೇಜ್ಗೆ ತುಂಬಾನೇ ಇಂಪಾರ್ಟೆನ್ಸ್ ಕೊಡ್ತಿದ್ದಾರೆ. ಕನ್ನಡ, ಇಂಗ್ಲೀಷು, ತೆಲುಗು ಮತ್ತೆ ಮಲಯಾಳಮು ಮತ್ತೆ ಇನ್ನೊಂದೇನೋ ಕೋಡ್ ಡ್ರಾಮಾ ಅನ್ಕೊಂಡೇನೋ ಸಮಥಿಂಗ್ ಬರ್ತಿದೆಯಲ್ಲ, ಅದಕ್ಕೆ ತುಂಬಾನೇ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಬಟ್ ಆದರೆ ನಮ್ಮ ಕನ್ನಡನ ಉಳಿಸೋಕ್ಕೆ ಯಾರೂ ಇದು ಮಾಡ್ತಿಲ್ಲ. ಸೊ ನಮ್ಮ ಕನ್ನಡನ ಉಳಿಸಿ ಮತ್ತೆ ಕನ್ನಡ ಫಿಲಮ್ಸ್ನ ಬೆಳೆಸಿ ಅಂತ ಹೇಳ್ತೀನಿ. ಹಾಗೆ ಇಂಡಸ್ಟ್ರಿ ಫೀಲ್ಡಲ್ಲಿ ಯಾರ್ಯಾರು ಕನ್ನಡ ಫಿಲಮ್ಸ್ಗೆ ಈಗ ಹೊಸದಾಗಿ ಸೇರ್ಪಡೆ ಆಗ್ತಿದ್ದಾರೆ ಅವ್ರಿಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ. ಪ್ರಜಾಮಾರ್ಗ ನ್ಯೂಸ್, ಇದು ಜನಸಾಮಾನ್ಯರ ಧ್ವನಿ. ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ರಾಷ್ಟ್ರದ, ರಾಜ್ಯದ, ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಅಪ್ಡೇಟ್ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಆಗಿ, ಹಾಗೆ ಫಾಲೋ ಕೂಡ ಮಾಡಬೇಕು.